ಇದು ಸ್ವಪ್ನಾಂಜನೇಯ ಸ್ವಾಮಿ ಮಂತ್ರ. ಅಶ್ಯ ಶ್ರೀ ಸ್ವಪ್ನಾಂಜನೇಯ ಮಹಾಮಂತ್ರಸ್ಯ ಬ್ರಹ್ಮ ಋಷಿ ಗಾಯತ್ರಿ ಬಂಬದೆ. ಶ್ರೀ ಆಂಜನೇಯ ದೇವತಾ ಓಂ ಬೀಜಂ ಸ್ವಾಹ ಶಕ್ತಿ ಹ್ರೀಂ ಕಿಲಕಂ ಮಯ ಸ್ವಪ್ನಮನಂ ದೇವತಾ ಪ್ರಧಾನ ಕಾಲತ್ರಯ ಭೂತ ಭವಿಷ್ಯ ದ್ವರತಮಾನಃ ಸಿದ್ಧರಸ್ತೆ ಜಪಯುನಿಯೋಗಾಯ ಓಂ ಪಟ್ ಸ್ವಾಹ. ಈ ಮಂತ್ರವನ್ನು ಗುರುವಾರ ರವಿವಾರ ನೀರಿನಲ್ಲಿ ಕುಳಿತು 108 ಸಾರಿ ಜಪಿಸಬೇಕು. ಆಮೇಲೆ ಗ್ರಹಣ ಕಾಲದಲ್ಲಿ ನೀರಿನಲ್ಲಿ ಕುಳಿತು 108 ಸಾರಿ ಮಂತ್ರವನ್ನು ಜಪಿಸಬೇಕು. ಅಂದರೆ ಸಿದ್ಧಿಯಾಗುವುದು. ಸಿದ್ಧಿಯಾದ ನಂತರ 41 ದಿವಸ ಮಾರುತಿ ದೇವಸ್ಥಾನಕ್ಕೆ ಹೋಗಬೇಕು. ಹೋಗುವಾಗ ದೇವಗಣಗಳೇ ಹೂವನ್ನು ಒಯ್ದು ದೇವರಿಗೆ ಏರಿಸಿ ಪೂಜೆ ಸಲ್ಲಿಸಿ ಮನೆಗೆ ಬರಬೇಕು. 41 ದಿವಸ ದೇವಗಣ ಎಲೆ ಏರಿಸಿದ ಮೇಲೆ ಕೊನೆಯ ದಿನ ಏರಿಸಿದ ಹೂಗಳನ್ನು ಮನೆಗೆ ತಂದು ದೇವರ ಜಗಲಿಯ ಮೇಲೆ ಇಟ್ಟು ಪೂಜೆ ಮಾಡಿ ಮನೆಯಲ್ಲಿ ಇಡಬೇಕು. ನಿಮ್ಮ ಕಷ್ಟ ಏನೆಂದು ಎಂಬುದನ್ನು ತಿಳಿದುಕೊಳ್ಳಿ. 11 ಸಾರಿ ಮೇಲಿನ ಮಂತ್ರವನ್ನು ಜಪಿಸಿ ಮಲಗಿದರೆ ಸಾಕು. ರಾತ್ರಿ ಸ್ವಪ್ನದಲ್ಲಿ ಕಂಡುಬರುತ್ತದೆ. ಶ್ರೀ ಆಂಜನೇಯ ಸ್ವಾಮಿ ಯಾವುದೇ ವಿಷಯವನ್ನು ಸಾಧಕನ ಕನಸಿನಲ್ಲಿ ಬಂದು ಹೇಳುತ್ತಾನೆ. ಇದರ ಸಿದ್ಧಾಂತ ತಪ್ಪದು.